ಅನ್ನು ಅಂದರೆ ಆಕಾಶ ಭೂಮಿ ಮೇಲೆ ನಡೆಯುವಂಥ ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದನ್ನು ನೋಡಿಯೂ ಕೂಡ ಆ ಆಕಾಶ ಕರುಣೆಯಿಂದ ಬೇಸಿಗೆ ಕಾಲದಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಮಳೆ, ನಾವು ಎಷ್ಟೇ ಅಗದ್ರು ಬಗದ್ರು ಕೂಡ ಆ ಭೂಮಿ ತಾಯಿ ಶಾಂತ ರೀತಿಯಿಂದ ತನ್ನ ಸಹನೆ ಕಳೆದುಕೊಳ್ಳದೆ 3 ರಿಂದ 4 ತಿಂಗಳು ತನ್ನ ಬಿತ್ತಿದ ಬೀಜನ್ನ ಆ ಬೆಳೆಗೆ ಕಾಯ್ತಾ ಆ ರೈತ ತಾಳ್ಮೆಯಿಂದ 1 ವರ್ಷಗಟ್ಟಲೆ ಕಾಯ್ತಾನೆ. ಅಂದರೆ ಆ ಪರಮಾತ್ಮನ ಸಂಕೇತ ಏನಂದರೆ, ಯಾವ ಮನುಷ್ಯ ಧರ್ಮಶಾಸ್ತ್ರಗಳು ಎಷ್ಟೇ ಇದ್ದರೂ ಕೂಡ ಆ ಧರ್ಮಶಾಸ್ತ್ರ ಕೊನೆಗೆ ಕರುಣೆ ಮನುಷ್ಯತ್ವ ಅನ್ನೋದು ತೋರುತ್ತೆ. ಆ ಬಾನಿನ ಕರುಣಿನಂತೆ ಮತ್ತೆ ಜೀವನದಲ್ಲಿ ಬರುವಂತಹ ಕಷ್ಟ ಸುಖ ಮಾನ ಅವಮಾನಗಳಿಗೆ ಸಹಿಸಿಕೊಂಡು, ಅಂದರೆ ಆ ಭೂಮಿ ತಾಯಿಯ ಸಹನೆಯಂತೆ ಮತ್ತೆ ತನ್ನ ಒಳ್ಳೆಯ ಸಮಯಕ್ಕೆ ಕಾಯ್ತಾ ಆ ಒಂದು ರೈತನ ತಾಳ್ಮೆಯಂತೆ ಯಾರು ವರ್ತಿಸ್ತಾನಲ್ಲ ಅವರೇ ನಿಜವಾದ ದೇವರ ಭಕ್ತರು, ದೇವರ ಉಳಿಸ್ಕೊಳ್ಳಿಕ್ಕೆ ಅವರೇ ಅರ್ಹರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳೇ.